ಡೋಂಟ್ ಫಾಲೋ ದಿಸ್ ಗಾಯ್ಸ್. ಓಕೆ, ಎಲ್ಲರೂ ಮಾಡೇ ಮಾಡ್ತೀರಾ, ನಮ್ಗೆ ಗೊತ್ತು. ನಾವು ತೋರಿಸ್ತೀವಿ, ನೀವು ತೋರಿಸಲ್ಲ ಅಷ್ಟೇ. ಗುಯ್ ಅಂತ ಹೋಗ್ಬಿಟ್ಟವನಲ್ಲ ಮತ್ತೆ. ಬಾರೋ ಅಪರೂಪದ ಮುಳ್ಳಂದಿ, ಎಲ್ಲಿದ್ಯಾ ಬಾರೋ. ರೈಟು ಲೆಫ್ಟ್ ಹೋದ ಕಣ. ಥೂ ನನ್ನ ಮಗ, ಹೆಂಗಾರ ಸಾಯ್ರಿ ನನ್ನ ಮಕ್ಕಳ ನೀವು ಅಂತ. ಇವಾಗ ಬ್ರೇಕ್ ಹೊಡೆಯೋದ್ಕಿಂತ ಸುಮ್ಮನೆ ಎಕ್ಸ್ಲೇಟರ್ ಬಿಟ್ಬಿಟ್ಟು ಸುಮ್ಮನೆ ಕೂರೋದೈತಲ್ಲ, ಅದೇ ಬೆಸ್ಟು. ಬ್ರೇಕ್ ಪ್ಯಾಡ್ಸು ಉಳಿಯುತ್ತೆ. ಯಾರ ಹೋಗೋರು ಬೈಕ್ನವರೆಲ್ಲ ಹಿಂದಾಕೊಂಡು ಹೋಗ್ತವ್ರೆ ಸೀಟ್. ಹಾಯ್ ಹಲೋ ಬಾಯ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ಲಾಗ್ಗೆ ಸುಸ್ವಾಗತ. ಸೊ ಆಫ್ಟರ್ ಎ ಲಾಂಗ್ ಗ್ಯಾಪ್ ಚಾರ್ಲಿಯಲ್ಲಿ ಒಂದು ಲಾಂಗ್ ರೈಡ್ ಹೊರಟಿದ್ದೀನಿ. ಸೊ ಲಾಂಗ್ ರೈಡ್ ಬಂದ್ಬಿಟ್ಟು ಯಾವುದೇ ಟ್ರಿಪ್ಪು ಅಲ್ಲ, ಬಟ್ ಲಾಂಗ್ ರೈಡೇನೆ. ಎಲ್ಲಿಗಪ್ಪ ಅಂದರೆ ನಮ್ಮ ಊರಿನ ಕಡೆ ನಮ್ಮ ಪಯಣ. ಸೊ ನಾನು ಮತ್ತು ನಮ್ಮ ಹೊಸ R15 ಎರಡೂ ಊರಿಗೆ ಹೊರಟಿದ್ದೀವಿ. ಆಲ್ರೆಡಿ ಚಾರ್ಲಿ ಲೋ ಫ್ಯೂಯಲ್ ಲೆವೆಲ್ ಹಾಕ್ಬಿಟ್ಟೈತೆ. ಇಲ್ಲೇ ಎಲ್ಲರೂ ಫ್ಯೂಯಲ್ ಹಾಕ್ಸ್ಬೇಕು. ಅದಾದಮೇಲೆ ಗ್ಲೌಸ್ ಎಲ್ಲ ಏನೂ ಹಾಕ್ಕೊಂಡಿಲ್ಲ. ಸೊ ಮುಂದೆ ಹೋಗಿ ಹಾಕೋಣ ಅಂತ ಬಂದೆ. ಹೆವಿ ಟ್ರಾಫಿಕ್ ಹೋಗೋರು. ಸಂಜೆ 5:15 ಈ ಮಟ್ಟಿ ಟ್ರಾಫಿಕ್ ಐತೆ. ಇನ್ನು ಯಾವ ಟೈಮಲ್ಲಿ ಇಲ್ಲಿ ಟ್ರಾಫಿಕ್ ಇರೋಲ್ವೋ ಏನೋ, ದೇವರೇ ಬಲ್ಲ. ಬಿಡ್ರು ಜಾಗ ಬಿಡ್ರು ಅಣ್ಣ. ಈ ಹೂಡಿದ್ವು ದಾರಗಳು ಟಕ ಹೆಲ್ಮೆಟ್ ಹೊಡಿತಾನೇ ಇರ್ತವೆ. ಅದೇ ಸೌಂಡ್ ಕೇಳಿಸ್ತದೆ ಬರೀ ಮೈಕಲ್ಲಿ. ಪೆಟ್ರೋಲ್ ಬಂಕು ಎಲ್ಲ ಐತೆ ಅಲ್ಲೇ. ನಾವಿನ್ನೇನು ಅಲ್ಲೇ ಹೋಗ್ಬೇಕು. ಸ್ಟಾರ್ಟಿಂಗಲ್ಲಿ ಒಂದು ಇದೆಯಲ್ಲ ಟೋಲ್ ಹತ್ರ. ಸೊ 4:15 ಹೊರಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅವ್ನ ಗಾಡಿ ಸರ್ವಿಸ್ ಸ್ಟೇಷನಿಂದ ತರೋಷ್ಟೊತ್ತಿಗೆ ಟೈಮ್ ಆಗೋಯ್ತು. ಅವರು ಪಾಲಿಶ್ ಹಾಕ್ತೀವಿ ಸಾರ್, ಅದಾಕ್ತೀವಿ ಸಾರ್, ಇದಾಕ್ತೀವಿ ಸಾರ್ ಅಂತ ಅದಕ್ಕೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾಡಿಕೊಡ್ತಾರೆ. ಸುಮ್ಮನೆ ಗಾಡಿ ತಂದು ಹೊರಗಡೆ ನಿಲ್ಲಿಸಿರ್ತಾರೆ. ಕಸ್ಟಮರ್ ಹೋದ್ಮೇಲೆ ಪಾಲಿಶ್ ಹಾಕ್ಕೊಡ್ತೀನಿ ನಿಲ್ಲಿ ಸಾರ್ ಅಂತ ಬರ್ತಾರೆ. ಏನು ಮಾಡೋಣ, ಮೋಸ್ಟ್ಲಿ ಬಿಲ್ ಪೇ ಮಾಡಲ್ಲ ಅಂತ ಡೌಟ್ ಇರ್ತದೆ ಅನಿಸುತ್ತೆ ಅವ್ರಿಗೆ. ಅದಕ್ಕೇ ಪಾಲಿಶ್ ಮಾಡದೆ ನಿಲ್ಸಿರ್ತಾನೋ ಏನೋ ಗೊತ್ತಿಲ್ಲ. ಬರೀ ಇಂಥ ಕೆಲ್ಸಗಳೇ ಆಯ್ತವೆ. ನಾವೆಲ್ಲರ ಹೊರಟಾಗ ನೋಡಿ, ಎಷ್ಟೇ ಬೇಗ ಹೊರಡೋಣ ಅಂತ ಟ್ರೈ ಮಾಡಿದ್ರೂ ಹಿಂಗೆ ಆಗೋಯ್ತದೆ ಟೈಮು. ಏನು ಮಾಡೋಕ್ಕಾಗೋದಿಲ್ಲ. ಫ್ಯೂಯಲ್ ಎಪ್ಪೇನೋ ಆಯ್ತರಪ್ಪ 10 ಲೀಟ್ರ್ ಹಿಡಿತು ಅಷ್ಟೇ. ಸೊ ಗೋಡ್ ಮೈಲೇಜ್ ಎಷ್ಟು ಬಂದೈತೋ ಏನೋ ಗೊತ್ತಿಲ್ಲ, ಲೆಕ್ಕ ಹಾಕೋಕ್ಕೆ ಹೋಗಿಲ್ಲ. ಟೈಮ್ ಬೇರೆ ಆಗೋಯ್ತು. ಈ ಟ್ರಾಫಿಕ್ ಬೇರೆ ಸಾಯ್ಲಿ ಅಂತ. ಎಷ್ಟು ಟ್ರಾಫಿಕ್ ಗುರು, ಫುಲ್ ಇರಿಟೇಟ್ ಆಗೋಗೈತದಪ್ಪ. ಹೈವೇಲೆಲ್ಲ ಇಷ್ಟೊಂದು ಟ್ರಾಫಿಕ್ಕು. ಲಾರಿಯವ್ರಂತೂ ಕೇಳಲೇಬೇಡಿ. ಅಯ್ಯೋ ಅಷ್ಟು ಲಾರಿಗಳಿದ್ದಾವೆ. ಆಯಿತು ಬಾಗುರು ಹೋಗು. BMW ಅವನು ನಾನು ಇಂಡಿಯನ್ ಆಯಿಲಲ್ಲಿ ಹಾಕ್ಸೋಣ ಅಂತ ಪೆಟ್ರೋಲ್ ಅಲ್ಲಿ ನಿಲ್ಸಿದ್ರೆ, ಸೊ ಅವನು ನಾನು ಇಲ್ಲಿ HP ಹಾಕ್ಸ್ತೀನಿ ಅಂತ ಹೇಳ್ಬಿಟ್ಟು ಮುಂದೆ ನಿಲ್ಸವನೆ. ಸೊ ಅಲ್ಲಿ ಹೋಗ್ಬೇಕು ಇವಾಗ. ಆಹಾ, ಕ್ವಿಕ್ ಶಿಫ್ಟರಲ್ಲಿ ಮಜಾ ಮಾಡೋಣ ಅಂದರೆ ಬರೀ ಟ್ರಾಫಿಕ್ ಐತೆ ಗುರು. ಇವನು ಯಾರೋ ಆಟ ಆಡ್ತವನು, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ತಡಾಡ ನಾನು ಎಲ್ಲಿ ತುಮಕೂರು ಹೈವೇಗೆ ಹೋಗೋ ತನಕ ಅಂದರೆ ತುಮಕೂರು ಮುಟ್ಟೋ ತನಕ ಸೊ ಇದೇ ಥರ ಟ್ರಾಫಿಕ್ಕು. ಅಂದರೆ ಹೋದ ಸಲ ಹೋಗಿದ್ದಕ್ಕಿಂತ ರೋಡ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಈ ಸಲ. ಬಟ್ ಹೆಂಗಿರ್ತದೋ ಏನೋ ಗೊತ್ತಿಲ್ಲ. ನಮ್ಮ R15 ಹಿಂದೆ ಬರ್ತವನೆ 6000 RPM ಮೇಲೆ ಮಾಡಿದ್ರೆ ಅದು ಚೈನು ಲೂಸ್ ಆಗಿಬಿಟ್ಟೈತೆ ಅಂತ ಅನಿಸುತ್ತೆ ಇವಾಗ. ಸೊ ಇವಾಗ ಒಂಚೂರು ಜರ್ಕ್ ಅನಿಸುತ್ತೆ, ಬಟ್ ಇಟ್ಸ್ ಓಕೆ. ವರ್ಕ್ ಮಾಡ್ತಾ ಸರಿ ಹೋಯ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ ಹೆಂಗಾಯ್ತದೆ ನೋಡಿ. ಅವನ್ನ ಆ ಕಡೆಗೂ ಹೋಗಲ್ಲ, ಈ ಕಡೆಗೂ ಹೋಗಲ್ಲ, ಮಧ್ಯ ಲೈನ್ ಬೇಕು ಅಣ್ಣಂಗೆ. ಅಯ್ಯೋ ಏನು ಮಾತಾಡಬೇಕು ಅಂತ ಗೊತ್ತಾಗ್ದಿದ್ದಾಗ ಈ ಥರ ಹಾಡೆಲ್ಲ ಹೇಳ್ತಾ ಇರ್ತೀನಿ. ಸೊ ಸಡನ್ನಾಗಿ ಏನಾದ್ರು ನೆನಪಾದ ತಕ್ಷಣ ಪಟ 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 ಮಾತಾಡೋದು.
ಮಳೆ ಮಾತ್ರ ಬರಬಾರ್ದಪ್ಪ. ಯಪ್ಪ ಮೋಡ ನೋಡ್ರೆ ಭಯ ಆಯ್ತೈತೆ ನನಗೆ. ಈ ಪಾಟಿ ಮಳೆ ಬರೋ ಥರ ಆಗೈತೆ. ನಾನು ಬೇರೆ ಟೈರ್ ಹಗ್ಗರೆಲ್ಲ ತಕ್ಕೊಂಡು ಗಾಡಿನ ನೀಟಾಗಿ ಹಿಡ್ಕೊಂಡು ಹೋಯ್ತಾ ಇದ್ದೀನಿ ಊರಿಗೆ. ಸೊ ಮಳೆ ಗಿಳೆ ಬಂದರೆ ಮಾತ್ರ ಊಷ್ಟಾಗಿ ಹೋಗ್ಬಿಡುತ್ತೆ ಎಲ್ಲ. ಗೋಪ್ರೋ ಎಲ್ಲ ಮಡ್ಚಿಟ್ಟು ಎಲ್ಲ ಮುಚ್ಕೊಂಡು ಹೋಗ್ಬೇಕಾಯ್ತದೆ ಮಳೆ ಗಿಳೆ ಬಂದರೆ. ಸೊ ಮಳೆ ಬರ್ದಂಗಿದ್ರೆ ನನ್ನ ಅದೃಷ್ಟ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ರಾಜಾರಾಮ್. ಇನ್ನೂ ರೋಡ್ ಆ ಕಡೆ ಐತೈತಲ್ಲ, ಆ ರೋಡ್ ಆ್ಯಕ್ಚುಲಿ ಫುಲ್ ಆಗಬೇಕಿರೋದು. ಅಂದರೆ ಅಷ್ಟು ಅಗಲ ಆಗ್ತದೆ ರೋಡು. ಸೊ ಅವಾಗ ನೆಕ್ಸ್ಟ್ ಲೆವೆಲ್. ಇವಾಗ ಈ ಕಾರ್ಗಳಂತೂ ಫುಲ್ ಫೇಮಸ್ ಆಗ್ಬಿಟ್ಟವಪ್ಪ. ಅಂದರೆ ಏನು ರೂಪ ಇಲ್ಲ, ಬಟ್ ಫ್ಯೂಚರ್ಸ್ ಯಾವುದಾದ್ರು ವೆಲ್ಫೇರಾ. ಓಹೋ ಫಾರಿನಲ್ಲಿ ಇವಾಗ ಹಳೇ ಫಿಲಮ್ಗಳು ನೋಡ್ತಾ ಇದ್ರೆ ಫಾರಿನಲ್ಲಿ ವಿಲನ್ಸ್ಗಳು ಯೂಸ್ ಮಾಡೋರಲ್ಲ, ಅದು ಆ ಥರ ಕಾರ್ಗಳು ಇವಾಗ ಇಂಡಿಯಾದಲ್ಲಿ ಟ್ರೆಂಡಿಂಗಿಗೆ ಬಂದ್ಬಿಟ್ಟಿದ್ದಾವೆ. ಅಣ್ಣ ಯಾಕೆ ಈ ಕಡೆ ಬರ್ತಾ ಇದೆಯಾ ಫುಲ್ಲು? ಯಾಕ್ರೋ ಹಿಂಗೆ ಅಡ್ಡ ಬರ್ತೀರಾ? ಬ್ರೇಕ್ ಹೊಡೆಯೋದ್ಕಿಂತ ಸುಮ್ಮನೆ ಎಕ್ಸ್ಲೇಟರ್ ಬಿಟ್ಬಿಟ್ಟು ಸುಮ್ಮನೆ ಕೂರೋದೈತಲ್ಲ, ಅದೇ ಬೆಸ್ಟು. ಬ್ರೇಕ್ ಪ್ಯಾಡ್ಸು ಉಳಿಯುತ್ತೆ, ಗಾಡಿನೂ ಸ್ಲೋ ಆಗುತ್ತೆ. ಹಂಗಂತ ಗಾಡಿ ಹತ್ರಕ್ಕೆ ಹೋದಾಗಲ್ಲ, ಗಾಡಿಗಳು ಇಳ್ದಿದ್ದಾಗ. ಕಾರ್ನವ್ರಣ ಯಾಕ್ರಣ ಬೈಕ್ರು ಆಡ್ದಂಗೆ ಆಡ್ತೀರ ನೀವು? ಆ ಕಡೆ ಈ ಕಡೆಗೆ ಮಕ್ಳು ಥರ ನಿಧಾನ ಬರಬೇಕು. ಈ BMW ಸಖತ್ ಲುಕ್ ಐತೆ ಗುರು ಮಾತ್ರ. ಅವ್ರಿಗೂ ನಮ್ಮ ಚಾರ್ಲಿ ಹಂಗೆ ಕಾಣಿಸ್ತಾ ಇರ್ತದೆ. ಅಣ್ಣ ಆಟೋ ಅಣ್ಣ, ಆ ಕಡೆ ಇಂಡಿಕೇಟ್ರ್ ಹಾಕೊಂಡಿದ್ದೆ, ಆ ಕಡೆನೇ ಹೋಗ್ಬಿಡು, ಮತ್ತು ಈ ಕಡೆ ಬರಬೇಡ. ಎರಡು ಆಟೋ ಅಂತಿದ್ದೀನಲ್ಲ ಗುರು, ಲಾರಿ. 2 ಲಾರಿ ಬಂದರೆ ಮುಗೀತು, ರೋಡೆಲ್ಲ ಫುಲ್ಲು ಬ್ಲಾಕು. ಯಾರ ಹೋಗುರು ಬೈಕ್ನವರೆಲ್ಲ ಹಿಂದಾಕೊಂಡು ಹೋಗ್ತವ್ರೆ. CT100 ಸತ್ತ ಹೋದಂಗೆ ಹೋಗ್ತವ್ರೆ. ವಿ ರೀಚ್ಡ್ ತುಮಕೂರು ಟೋಲ್ ಬಾಯ್ಸ್. ಇವಾಗ ಒಂದು ಟೀಗಿ ಹಾಕಬೇಕು. ನಮ್ಮ ಹುಡುಗ ಎಲ್ಲಿ ಬರ್ತವನೋ ಏನೋ, ಇನ್ನು ಬರ್ತಾನೆ. ಇನ್ನೇನು ಒಂದು 2 ಮಿನಿಟ್ಸ್ ಗ್ಯಾಪ್ ಇರುತ್ತೆ ಅಷ್ಟೇ. ಅವನು ಹೊಸ ಗಾಡಿ ಅಂತ ಸ್ವಲ್ಪ ನಿಧಾನ ಕೊಡಿತಾ ಇರ್ತಾನೆ, ನಮ್ಗೆ ಗೊತ್ತು. ಇಲ್ಲಾಂದರೆ ಹಿಂಡಿ ಇಪ್ಪಿಕಾಯಿ ಮಾಡಿಬಿಡ್ತಾನೆ ಅಂತ ಶೋರೂಮ್ ಅವ್ರು ಹೇಳ್ದಂಗೆ ಕೇಳಲಿ, ಪರವಾಗಿಲ್ಲ, ಇಲ್ಲೇ ನಿಲ್ಸೋಣ. ಅವನು ರೈಡಿಂಗ್ ಜಾಕೆಟ್ ಆಗಿರೋದಿರೋದಕ್ಕೆ ಸ್ವಲ್ಪ ಅಷ್ಟೊಂದೇನು ಹೆವಿ ಫೀಲ್ ಅನಿಸ್ತಾ ಇಲ್ಲ. ಸೊ ರೈಡಿಂಗ್ ಜಾಕೆಟ್ ಹಾಕಿದ್ರೆ ಗೊತ್ತಲ್ಲ. ಸೊ ಅವನು ಬರೋದ್ರೊಳಗೆ ನಾನೊಂದು ಚಾಯ್ ಹಾಕ್ಕೊಂಬಿಡ್ತೀನಿ, ಬರ್ತಾನೆ. ಬಿಸಿ ಟೀ ಅಲ್ಲ, ತಣ್ಣನೆ ಟೀ ಬ್ರೇಕು ಪ್ಲಸ್ಸು ಒಂದು ಆನಿಯನ್ ಸಮೋಸ ಆಯ್ತರಪ್ಪ. ಇವಾಗ ಒಂಥರ ಹೊಟ್ಟೆ ತುಂಬಿರೋದಕ್ಕೆ ಫೀಲ್ ಚೆನ್ನಾಗೈತೆ. ಕತ್ಲಾಗ್ತಾನೂ ಬಂತು. ಸೊ ನಾನು ವೀಡಿಯೋ ಮಾಡೋಣ ಅಂದ್ಕೊಂಡೆ ಬೇಗ ಹೊರಟಿದ್ದು, ಬಟ್ ಏನು ಮಾಡೋಣ, ಟೈಮ್ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೇ ಇರ್ತೀನಿ, ಮಾಡ್ತಾನೇ ಇರ್ತೀನಿ. ಸೊ ನಾವು ಇಲ್ಲೇ ಹೋಗಬೇಕು ಲೆಫ್ಟ್ಗೆ. ನಾವು ಮುಂದೆ ಹೋಗ್ಬಿಟ್ರೆ ಪುಣೆ ಮುಂಬೈಗೆ ಹೋಗ್ಬಿಡ್ತೀವಿ. ಆಮೇಲೆ ಎಲ್ಲೂ ಏನಾರ ಸ್ಪೀಡ್ ಕ್ಯಾಮ್ರಾ ಹಾಕಿದ್ದಾರದಪ್ಪ. ಮತ್ತು ಬೆಂಗಳೂರು ಬಿಟ್ಬಿಟ್ಟು ತುಮಕೂರಲ್ಲಿ ಫೈನ್ ಹಾಕ್ಸ್ಕೊಳಂಗೆ ಆದತ್ ನಮಗೆ. ಇಲ್ಲೂ ಸಿಗ್ನಲ್ಸ್ ಇದ್ದಾವೆ ನೋಡಲ್ಲಿ, ಗ್ರೀನ್ ಐತೆ, ಪರವಾಗಿಲ್ಲ ಸ್ವಲ್ಪ. ಯಾವ್ದು ಗುರು ಇದು? ಯಪ್ಪ ನಾಯಿ. ನಾನು ಸಿಗ್ನಲ್ ತೋರಿಸ್ತಾ ಇದ್ದೀನಿ, ಅವನ ಪಾಡಿಗೆ ಅವ್ನು ಮುಂದೆ ಹೋಯ್ತಾ ಅವನೇ. ನಾನು ಈ ಕಡೆಯಿಂದ ಹೋಯ್ತೀನಪ್ಪ. ಈ ಥರ ಮಾಡ್ಬೇಕಾಯ್ತದೆ ನೋಡಿ. ಅವನು ಅಲ್ಲಿ ಸಿಗ್ನಲ್ ಜಂಪ್ ಮಾಡ್ದೆ, ನಾನು ಇಲ್ಲಿ ಸಿಗ್ನಲ್ ಜಂಪ್ ಮಾಡಿದೆ. ಡೋಂಟ್ ಫಾಲೋ ದಿಸ್ ಗಾಯ್ಸ್, ಓಕೆ? ಎಲ್ಲರೂ ಮಾಡೇ ಮಾಡ್ತೀರಾ, ನಮ್ಗೆ ಗೊತ್ತು. ನಾವು ತೋರಿಸ್ತೀವಿ, ನೀವು ತೋರಿಸಲ್ಲ, ಅಷ್ಟೇ ವ್ಯತ್ಯಾಸ.
ಎಕ್ಕ ಸಕ್ಕ ಎಕ್ಕ ಸಕ್ಕ. ಚಾರ್ಲಿ ಈ ಕಡೆ ಲೈನ್ ಇದೆಯಲ್ಲ, ಈ ಪಾಟು ಏನು ಹೇಳಿ ಪೆಟ್ರೋಲ್ದು 1 2 3 4 ಬಾರ್ ಇದೆಯಲ್ಲ, ಅದನ್ನ ನೋಡಲಿಲ್ಲ ಅಂದರೆ ಮಾತ್ರ ಇದು ಮಾತ್ರ ಮ್ಯಾಡ್ ಮೆಷಿನ್ ಗುರು. ಯಪ್ಪ 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 ಕಮ್ಮಿ ಹೊಡೆಯಲ್ಲ ಕಿತ್ತು. ಅದಕ್ಕೆ ಇದನ್ನು ಪಾಕೆಟ್ ರಾಕೆಟ್ ಅನ್ನೋದು. ಮಿನಿ ಸೂಪರ್ ಬೈಕ್ ಫೀಲ್ ಕೊಡೋ ಗಾಡಿ ಅಂದರೆ KTM RC, ಇಲ್ಲ ಅಂದರೆ ಟ್ವಿನ್ ಸಿಲಿಂಡರಲ್ಲಿ R3, ಇಲ್ಲ ಅಂದರೆ GT 650, ಈ ಗಾಡಿಗಳೇ ಆಗಬೇಕು. ಒಳ್ಳೆ ಮಜಾ ಕೊಡ್ತಾವೆ ಮಾತ್ರ. 200cc 155cc ಕೊಡುತ್ತೆ, ಬಟ್ ಏನು ಅಂದರೆ ನಾಟ್ ಎನಫ್ ಅನಿಸುತ್ತೆ. ಬಟ್ ಇದಿದೆಯಲ್ಲ, ಈ ರೋಡಿಗೆ ಸಾಕು ಗುರು ಅಂತ ಅನ್ಸೋವಷ್ಟು ಫೀಲ್ ಕೊಡ್ತವೆ ಈ ಗಾಡಿಗಳು ಮಾತ್ರ. ಅದಕ್ಕೆ ಹೆವಿ ಲವ್ ಆಯ್ತದೆ ಓಡಿಸೋದಕ್ಕೆ. ಅದೇ ಹೇಳಿದ್ನಲ್ಲ, ಈ ಕಡೆ ಬಾರ್ ಇದೆಯಲ್ಲ, ಇದನ್ನ ನೋಡಬಾರ್ದು, ನೋಡಿದ್ರೆ ಕಷ್ಟ ಆಯ್ತದೆ. ಇವಾಗ ತುಮಕೂರು ಬಿಟ್ವಿ, ಅಲ್ಲ ಬಿಟ್ಟಿಲ್ಲ, ಇನ್ನು ಸ್ವಲ್ಪ ದೂರ ಐತೆ. ನಾವು ಒಳಗಡೆ ಬಂದಿಲ್ದಿರೋದ್ರಿಂದ ಒಂಚೂರು ಬೇಗನೆ ಬಂದಿದ್ದೀವಿ ಹೊರಗಡೆ. ಸೊ ಕತ್ಲಾಯ್ತಾ ಬಂತು ಆಲ್ರೆಡಿ. ಹೋಗೋವಷ್ಟೊತ್ತಿಗೆ ಊರಿಗೆ ಆಯ್ತದೆ ಒಂದು 8 ಗಂಟೆ ನನ್ನ ಪ್ರಕಾರ. 1.5 hour ಬೇಕು. ಟ್ರಾಫಿಕ್ ಗುರು ಇವತ್ತು ಹೆವಿ ಟ್ರಾಫಿಕ್ ಇತ್ತು ಮಾತ್ರ. ಸೊ ಏನು ಮಾಡೋಕ್ಕಾಗಲ್ಲ. ಈ ಮಳೆಗೂ ನಾನು ಊರಿಗೆ ಹೋಗ್ಬೇಕಾದ್ರೆ ಟಯರ್ ಅಗ್ಗರ್ ತೆಗಿಯೋದಕ್ಕೂ ಸರಿಗೈತೆ ಗುರು ಮಾತ್ರ. ಸೊ 15 ದಿವಸದಿಂದ ಮಳೆ ಇಲ್ಲಪ್ಪ, ಇವತ್ತು ಆಲ್ರೆಡಿ ಮಳೆ ಬರೋಕ್ಕೆ ಶುರುವಾಗೈತೆ. ಏನು ಕರ್ಮ ಗುರು ನಮಗೆ. ಅದು ಬೇರೆ ರಾತ್ರಿ ಇತ್ಲ ಕಾಣೋದು ಇಲ್ಲ ನಮ್ಮ ಟ್ವಿನ್ ವೈಸರಲ್ಲಿ. ಸೊ ರೆಕಾರ್ಡ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಬಾಯ್ಸ್, ನೋಡೋಣ. ಮಳೆ ಹಿಂಗೆ ಒಂಚೂರು ಲೈಟಾಗಿ ಬಂದರೆ ರೆಕಾರ್ಡ್ ಮಾಡ್ತೀನಿ, ಹೆವಿ ಬಂದರೆ ಇನ್ನೇನು ಮಾಡೋಕ್ಕಾಗಲ್ಲ, ತೆಗ್ದಿಡ್ಲೇಬೇಕಾಗತ್ತೆ. ಟಿಂಟ್ ವೈಸರ್ ಆಗಿರೋದಕ್ಕೆ ಆಲ್ರೆಡಿ ಅರ್ಧಂಬರ್ಧ ಕಾಣಿಸೋಕ್ಕೆ ಶುರುವಾಗೈತೆ ಎಲ್ಲದೂ. ಓಹೋ ಹೋ ಮಳೆ ಚೆನ್ನಾಗೇ ಬರೋಂಗೆ ಐತ್ರಪ್ಪ. ಆ ಕಡೆಗೆಲ್ಲ ಆಲ್ರೆಡಿ ಫುಲ್ ಬ್ಲ್ಯಾಕ್ ಆಗೈತೆ ಮುಂದೆ. ಏನು ಶಿವ ಹಿಂಗಾದ್ರೆ ಕತೆ ನಮ್ಮದು. ಅಲ್ಲಿನ್ನೂ ಸೂರ್ಯ ಮುಳುಗ್ತಿರೋದು ಕೆಂಪಗೈತೆ. ಇಲ್ಲೆಲ್ಲೋ ಒಂದು ಹಂಪ್ ಹಾಕವ್ರಪ್ಪ ನೋಡಿ ಯಾವ ಥರ ಮಾಡೋರು. ರೋಡಲ್ಲಿ ಸಡನ್ನಾಗೆ ಅಲ್ವಾ, ಆ ಥರ ಅಪ್ ಮಾಡ್ಬಿಟ್ಟು ಬಿಟ್ಟಿರ್ತಾರೆ. ಹೆಂಗಾರ ಸಾಯ್ರಿ ನನ್ನ ಮಕ್ಕಳ ನೀವು ಅಂತ. ಇವಾಗ ಒಂದು ನೇಚರ್ ಕಾಲ್ ಬ್ರೇಕ್ ಹಾಕಬೇಕು, ತುಂಬ ಹೊತ್ತಾಯಿತು. ಸೊ ಹಾಕೋಣ. ಮಳೆ ಬಂದರೆ ಇನ್ನೇನು ಮಾಡೋಕ್ಕಾಗಲ್ಲ, ಎಲ್ಲಿದ್ರೂ ಮಳೆ ಬಂದೇ ಬರ್ತದೆ ಅಲ್ವಾ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಗುಯ್ ಅಂತ ಹೋಗ್ಬಿಟ್ಟವನಲ್ಲ ಮತ್ತೆ. ಬಾರೋ ಅಪರೂಪದ ಮುಳ್ಳಂದಿ, ಎಲ್ಲಿದೆಯಾ ಬಾರೋ. ಹಂಗೆ ರೈಟು ಲೆಫ್ಟು ರೈಟು ಲೆಫ್ಟು ರೈಟು, ಓಕೆ. ರೈಟು ಲೆಫ್ಟು ರೈಟು ಲೆಫ್ಟು ಹೋದ ಕಣ. ಥೂ ನನ್ನ ಮಗ ಆ ಕಡೆ ಈ ಕಡೆ ನೋಡಲ್ಲ. ನೋಡಿ ಇವನ್ನ, ಹಾ